ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ರೇ ಡಯಾಗ್ರಾಮ್ ನ ಯೂಸ್ ಮಾಡಿಕೊಂಡು ಸ್ಪೆರಿಕಲ್ ಮಿರರ್ಸ್ ಅಂದ್ರೆ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಮಿರರ್ ನಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ನಮಗೆ ಇಮೇಜ್ ಬೇಕು ಅಂದಾಗ ಎರಡು ತುಂಬಾ ಇಂಪಾರ್ಟೆಂಟ್. ಒಂದು ಮಿರರ್, ಇನ್ನೊಂದು ಆಬ್ಜೆಕ್ಟ್. ಆಬ್ಜೆಕ್ಟ್ ನಾವು ಯಾರೋ ಮಾರ್ಕ್ ಅಲ್ಲಿ ಎ ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಏನಪ್ಪ ಇದು ಯಾರೋ ಮಾರ್ಕ್? ಅದು ಏನ್ ಬೇಕಾದ್ರೂ ಆಗಿರ್ಬೋದು. ಕ್ಯಾಂಡಲ್, ಈ ಫ್ಲೇಮ್ ಪಾರ್ಟ್ ನ ಏನಂತ ಕರಿತೀವಿ, ಇದು ಬಾಟಮ್ ಪಾರ್ಟ್ ನ ಬಿ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಆಗಿರ್ಬೋದು ಬೇಕಿದ್ರೆ. ಇದು ಎ, ಇದು ಬಿ. ರೇ ಡಯಾಗ್ರಾಮ್ ಅಲ್ಲಿ ಇವೆಲ್ಲ ಬರೆಯಕ್ಕಾಗಲ್ಲ, ಕ್ಯಾಂಡಲ್ ಈ ಮನುಷ್ಯನೆಲ್ಲ ಬರೆಯಕ್ಕಾಗಲ್ಲ. ಸೊ ಏನ್ ಮಾಡ್ತೀವಿ, ಇವೆಲ್ಲನೂ ಕೂಡ ನಾವು ಒಂದು ಆರೋ ಮಾರ್ಕ್ ಅಲ್ಲಿ ರಿಪ್ಲೇಸ್ ಮಾಡ್ತೀವಿ. ಅದಕ್ಕೆ ಇದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಈ ಆಬ್ಜೆಕ್ಟ್ ನ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಎಲ್ಲೆಲ್ಲಿ ಇಡ್ತೀವಿ ಅನ್ನೋದ್ರ ಮೇಲೆ ಅದರ ಇಮೇಜ್ ಪ್ರಾಪರ್ಟೀಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಮೊದಲನೇದು ಏನ್ ಮಾಡ್ತೀವಿ, ಆಬ್ಜೆಕ್ಟ್ ಇನ್ಫಿನಿಟಿ ಇದೆ ಅಂತ ಡಿಸ್ಕಸ್ ಮಾಡ್ತೀವಿ. ಏನ್ ಇನ್ಫಿನಿಟಿ ಅಂದ್ರೆ ಈ ಮಿರರ್ ಇಂದ ಎಷ್ಟೋ ಕಿಲೋಮೀಟರ್ ದೂರದಲ್ಲಿದೆ. ಈಗ ಆ ಆಬ್ಜೆಕ್ಟ್ ನ ಇಮೇಜ್ ಹೇಗಿದೆ ಅಂತ ನೋಡಬೇಕು. ನೀವು ಕೇಳ್ತೀರಾ, ಎಷ್ಟೋ ಕಿಲೋಮೀಟರ್ ದೂರದಲ್ಲಿರೋ ಆಬ್ಜೆಕ್ಟ್ ಈ ಮಿರರ್ ಅಲ್ಲಿ ಹೆಂಗ್ ಇಮೇಜ್ ಕ್ಯಾಪ್ಚರ್ ಮಾಡಕ್ಕಾಗುತ್ತೆ ಅಂತ. ಈ ಎಕ್ಸಾಂಪಲ್, ಮಧ್ಯಾಹ್ನದ್ದು ಕಾನ್ಕೇವ್ ಮಿರರ್ ತಗೊಂಡು ಹೊರಗಡೆ ಬನ್ನಿ. ಇದು ಸನ್ನು. ಕಾನ್ಕೇವ್ ಮಿರರ್ ತಗೊಂಡು ಸನ್ ರೇಸ್ ಎಲ್ಲ ಕಾನ್ಕೇವ್ ಮಿರರ್ ಮೇಲೆ ಬೀರೋ ತರ ಇಟ್ಕೊಳ್ಳಿ. ಮುಂದ್ಗಡೆ ಒಂದು ವೈಟ್ ಶೀಟ್. ವೈಟ್ ಶೀಟ್ ಮುಂದೆ ವೈಟ್ ಶೀಟ್ ನ ಈ ರೀತಿ ಮೂವ್ಮೆಂಟ್ ಮಾಡ್ತಾ ಹೋಗಿ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಈ ಕಾನ್ಕೇವ್ ಮಿರರ್ ಇಂದ ಬರೋ ಎಲ್ಲಾ ಲೈಟ್ ರೇಸ್ ಒಂದು ಪಾಯಿಂಟ್, ಚಿಕ್ಕ ಪಾಯಿಂಟ್ ಅಲ್ಲಿ ಕೋಇನ್ಸೈಡ್ ಆಗ್ತಾ ಹೋಗುತ್ತೆ. ನಮ್ಮ ಮುಂಚೆ ಹೇಳಿದ್ರೆ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಏನು? ಕಾನ್ವರ್ಜಿಂಗ್ ಮಿರರ್. ಸನ್ನಿಂದ ಬರೋ ಪ್ರತಿಯೊಂದು ಲೈಟ್ ಅನ್ನು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಗೆ ಕನ್ವರ್ಜ್ ಮಾಡ್ತಾ ಇದೆ. ಆಕ್ಚುಲಿ ಪಾಯಿಂಟ್ ಏನು? ಇದು ಸನ್ನಿನ ಇಮೇಜ್. ಹಾಗಾದ್ರೆ ಸನ್ಗೂ ಮತ್ತೆ ಮಿರರ್ಗೂ ಡಿಸ್ಟೆನ್ಸ್ ಎಷ್ಟಿದೆ? 1000 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸನ್ ತುಂಬಾ ಹತ್ತಿರದಲ್ಲ ಇದ್ದಾನೆ, ತುಂಬಾ ದೂರದಲ್ಲಿದ್ದಾನೆ. ಸೊ ನಾವಿಲ್ಲಿ ಇಮೇಜ್ ನ ಕ್ಯಾಪ್ಚರ್ ಮಾಡಿದೀವಿ ಶೀಟ್ ಮೇಲೆ. ಇದು ಇಮೇಜ್ ನ ಕ್ಯಾಪ್ಚರ್ ಮಾಡಿದೀವಿ. ಇದು ರಿಯಲ್ ಇಮೇಜ್. ಯಾಕಂದ್ರೆ ಶೀಟ್ ಮೇಲೆ, ಒಂದು ಪೇಪರ್ ಮೇಲೆ ಕ್ಯಾಪ್ಚರ್ ಮಾಡಿದೀವಿ. ಇದು ರಿಯಲ್ ಇಮೇಜ್. ಈ ರಿಯಲ್ ಇಮೇಜ್ ನ ಕ್ಯಾಪ್ಚರ್ ಮಾಡಿದೀವಿ. ಅದ್ರ ಆಬ್ಜೆಕ್ಟ್ ಎಲ್ಲಿದೆ? ದೂರದಲ್ಲಿದೆ, ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿದೆ. ಅದಕ್ಕೆ ಏನಂತ ಹೇಳ್ತೀವಿ, ಅದನ್ನ ಇನ್ಫಿನಿಟಿ ಅಂತ ಕರಿತೀವಿ. ಯಾಕಂದ್ರೆ ಈ ಶೀಟ್ಗೂ ಮಿರರ್ಗೂ ಮಧ್ಯೆ ಏನೋ ಒಂದು 30 to 20 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದ್ರೆ, ಈ ಮಿರರ್ಗೂ ಸನ್ಗೂ 1000 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಇದನ್ನು ಇದಕ್ಕೂ ಕಂಪೇರ್ ಮಾಡಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಆಬ್ಜೆಕ್ಟ್ ತುಂಬಾ ಇನ್ಫಿನಿಟಿ ಇದೆ ಅಂತ ಹೇಳ್ತೀವಿ. ಸೊ ನಾವು ಇನ್ಫಿನಿಟಿ ನಲ್ಲಿರೋ ಆಬ್ಜೆಕ್ಟ್ ಗಳನ್ನು ಕೂಡ ಇಮೇಜ್ ನ ಟ್ರೇಸ್ ಮಾಡಬಹುದು. ಸೊ ಅದೊಂದು ಫಸ್ಟ್ ಕೇಸ್, ಅಂದ್ರೆ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ. ಗೊತ್ತಾಯ್ತು. ನೆಕ್ಸ್ಟ್ ಏನ್ ಕೇಸು, ಇದು ಸೆಂಟರ್ ಆಫ್ ಕರ್ವೇಚರ್ ಇದೆಯಲ್ಲ, ಸೆಂಟರ್ ಆಫ್ ಕರ್ವೇಚರ್ ಇಂದ ಈ ಕಡೆ. ನೆಕ್ಸ್ಟ್ ಕೇಸ್ ತುಂಬಾ ಇನ್ಫಿನಿಟಿ ಅಲ್ಲ, ಸ್ವಲ್ಪ ಈ ಕಡೆ, ಇಲ್ಲಿಂದ ಇಲ್ಲಿವರೆಗೂ ಎಲ್ಲಿ ಬೇಕಾದ್ರೂ ಆಗಿರ್ಬೋದು. ಪಾಯಿಂಟ್ ಇಂದ ಈ ಕಡೆ ಸೆಂಟರ್ ಆಫ್ ಕರ್ವೇಚರ್ ಹಿಂದೆ ಅಂತ ಹೇಳ್ತೀವಿ, ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್. ನೆಕ್ಸ್ಟ್ ಇನ್ನೊಂದು ಡಿಸ್ಕಸ್ ಮಾಡ್ತೀವಿ, ಅದೇ ಆಬ್ಜೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ಅಲ್ಲೇ ಇಟ್ಟಾಗ, ಅಂದ್ರೆ ಇದೇ ಪಾಯಿಂಟ್ ಸಿ ನಲ್ಲಿ ಇಟ್ಟಾಗ, ಬೇರೆ ಎಲ್ಲೂ ಇಲ್ಲ, ಕರೆಕ್ಟ್ ಆಗಿ ಪಾಯಿಂಟ್ ಸಿ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇಟ್ಟಾಗ ಆಬ್ಜೆಕ್ಟ್ ಇಮೇಜ್ ಹೇಗಿರುತ್ತೆ, ಇದರ ಎ ಬಿ ಅಲ್ವಾ, ಇದರ ಇಮೇಜ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಸಿ ಮತ್ತೆ ಎಫ್ ಮಧ್ಯದಲ್ಲಿ ಇಟ್ಟಾಗ, ಮಧ್ಯ ಅಂದ್ರೆ ಎಲ್ಲಿ ಬೇಕಾದ್ರೂ ಆಗಿರ್ಬೋದು, ಇಲ್ಲಿಂದ ಈ ಡಿಸ್ಟೆನ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ, ಇಲ್ಲಿ ಬೇಕಾದ್ರೂ ಆಗ ಇಮೇಜ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಅಟ್ ಪಾಯಿಂಟ್ ಎಫ್ ಅಲ್ಲಿ ಒಂದ್ಸಲ ಇಟ್ಟು ನೋಡ್ತೀವಿ, ಆಗ ಇಮೇಜ್ ಹೇಗಿರುತ್ತೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಪಾಯಿಂಟ್ ಎಫ್ ಮತ್ತೆ ಪಿ ಪೋಲ್ ಇವೆರಡರ ಮಧ್ಯೆ ಆಬ್ಜೆಕ್ಟ್ ಇಟ್ಟಾಗ ಆ ಇಮೇಜ್ ನ ಪ್ರಾಪರ್ಟೀಸ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ಈಗ ಮೊದಲನೇದು ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ. ಈಗ ನಾವು ಮೊದಲನೇದಾಗಿ ಕಾನ್ಕೇವ್ ಮಿರರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೊದಲನೇದು ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ. ಎ ಬಿ ಅನ್ನೋ ಆಬ್ಜೆಕ್ಟ್ ನ ಇನ್ಫಿನಿಟಿ ಇಟ್ಟಿದೀವಿ, ಅದರಿಂದ ಬರ್ತಿರೋ ಲೈಟ್ ರೇಸ್ ಗಳು ಪ್ಯಾರಲಲ್ ಲೈಟ್ ರೇಸ್ ಗಳು. ಓಕೆ, ಇಲ್ಲಿ ಬರೀ ನಾವು ಎರಡು ಲೈಟ್ ರೇಸ್ ಗಳನ್ನ ಕನ್ಸಿಡರ್ ಮಾಡಿದ್ದೀವಿ. ಯಾಕಂದ್ರೆ ಎ ಬಿ ಅನ್ನೋ ಆಬ್ಜೆಕ್ಟ್ ನ ತಗೊಂಡಾಗ ಇದರಿಂದ ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ಗಳು ಬರ್ತಾ ಇರುತ್ತೆ, ಎಲ್ಲ ಡೈರೆಕ್ಷನ್ ಅಲ್ಲೂ ಕೂಡ ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್. ಆದ್ರೆ ನಾವು ಇದ್ರಲ್ಲಿ ಬರೀ ಎರಡು ಲೈಟ್ ರೇಸ್ ಗಳನ್ನ ತಗೊಳ್ತೀವಿ. ಏನಕ್ಕೆ? ಅಟ್ ಲೀಸ್ಟ್ ಎರಡು ಲೈಟ್ ರೇಸ್ ಗಳ ಮೀಟ್ ಆದ್ರೆ ಸಾಕು, ಆ ಜಾಗದಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಬೇಕಿದ್ರೆ ನೀವು ಜಾಸ್ತಿ ಲೈಟ್ ರೇಸ್ ಗಳನ್ನ ತಗೋಬಹುದು. ಆದ್ರೆ ಎಲ್ಲಾ ಲೈಟ್ ರೇಸ್ ಗಳನ್ನ ಟ್ರೇಸ್ ಮಾಡ್ತಾ ಹೋದ್ರೆ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬೇಕಿದ್ರೆ ನೀವು 10 ಲೈಟ್ ರೇಸ್ ಗಳನ್ನ ತಗೊಳ್ಳಿ, ಎಲ್ಲಾನು ಕೂಡ ಪ್ರಿನ್ಸಿಪಲ್ ಫೋಕಸ್ ಕಡೆನೇ ಬರುತ್ತೆ. ಹಾಗೇನಾಗುತ್ತೆ, ಇಮೇಜ್ ಸುಮ್ಮನೆ ಒಂಥರ ಕ್ಲೀನ್ ಆಗಿ ಕಾಣಲ್ಲ. ನಮಗೆ ಕನ್ಫ್ಯೂಸ್ ಆಗುತ್ತೆ, ಯಾವ ಲೈಟ್ ರೇಸ್ ಗಳು ಎಲ್ಲಿ ಬಂದು ಎಲ್ಲಿ ರಿಫ್ಲೆಕ್ಟ್ ಆಗಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಂತ. ಅದಕ್ಕೆ ಏನ್ ಮಾಡ್ತೀವಿ, ಎರಡು ಲೈಟ್ ರೇಸ್ ಗಳು ಮೀಟ್ ಆದ್ರೆ ಸಾಕು. ಸೊ ಎರಡನ್ನ ತಗೊಂಡಿದೀವಿ. ಅದಕ್ಕೆ
ಎರಡು ಲೈಟ್ ರೇಸ್ ಗಳನ್ನ ತಗೊಂಡಿದ್ದೀವಿ. ಓಕೆ, ಇಲ್ಲಿ ಪ್ಯಾರಲಲ್ ಲೈಟ್ ರೇಸ್ ಗಳು ಬಂದಿದೆ. ಪ್ಯಾರಲಲ್ ಲೈಟ್ ರೇಸ್ ರಿಫ್ಲೆಕ್ಟ್ ಆಗಿ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗ್ಬೇಕು. ಯಾಕಂದ್ರೆ ಮುಂಚೆ ಡಿಸ್ಕಸ್ ಮಾಡಿದ್ದೇವೆ ನಾವು ಲಾಸ್ಟ್ ವಿಡಿಯೋದಲ್ಲಿ. ಪ್ಯಾರಲಲ್ ಲೈಟ್ ರೇಸ್ ಗಳು ಪ್ರಿನ್ಸಿಪಲ್ ಫೋಕಸ್ ಗೆ ಪ್ಯಾರಲಲ್ ಆಗಿ ಬಂದಿದ್ದು, ರಿಫ್ಲೆಕ್ಟ್ ಆಗಿ ಲೈಟ್ ರೇ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬರುತ್ತೆ. ಇಲ್ಲಿಂದ ಬಂದಿದ್ದು ಇನ್ನೊಂದು ಲೈಟ್ ರೇ, ಅದು ಕೂಡ ಪ್ರಿನ್ಸಿಪಲ್ ಫೋಕಸ್ ಗೆ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದೆ. ಅದು ರಿಫ್ಲೆಕ್ಟ್ ಆಗಿದ ನಂತರ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗಿದೆ. ಇಲ್ಲೇನಾಗಿದೆ, ಅಟ್ ಎಫ್ ಪಾಯಿಂಟ್ ಎಫ್ ಅಲ್ಲಿ ಈ ಲೈಟ್ ರೇ ಮತ್ತೆ ಈ ಲೈಟ್ ರೇ ಮೀಟ್ ಆಗಿದೆ. ಅಂದ್ರೆ ಇಮೇಜ್ ಫಾರ್ಮೇಶನ್ ಆಗಿರೋದ್ರಲ್ಲಿ ಪಾಯಿಂಟ್ ಎಫ್ ನಲ್ಲಿ ಇಮೇಜ್ ಫಾರ್ಮೇಶನ್ ಆಗಬೇಕು ಅಂದ್ರೆ ಅಟ್ ಲೀಸ್ಟ್ ಎರಡು ಲೈಟ್ ರೇ ಮೀಟ್ ಆದ್ರೆ ಸಾಕು. ಈ ಪೊಸಿಷನ್ ಅಲ್ಲಿ ಈ ಲೈಟ್ ರೇ ಮತ್ತೆ ಈ ಲೈಟ್ ರೇ ಮೀಟ್ ಆಗಿದೆ ಅಂದ್ರೆ ಪಾಯಿಂಟ್ ಎಫ್ ಹತ್ರ ಇಮೇಜ್ ಫಾರ್ಮೇಶನ್ ಆಗಿದೆ. ಅಂದ್ರೆ ಇಮೇಜ್ ಪೊಸಿಷನ್ ಅಲ್ಲಿದೆ ಪ್ರಿನ್ಸಿಪಲ್ ಫೋಕಸ್ ಹತ್ರ. ಪಾಯಿಂಟ್ ಎಫ್ ಅಥವಾ ಪ್ರಿನ್ಸಿಪಲ್ ಫೋಕಸ್ ಅಂತಾನು ಬರೀಬಹುದು. ಪ್ರಿನ್ಸಿಪಲ್ ಫೋಕಸ್ ಅಥವಾ ಎಫ್ ಅಂತ ಬರೀಬಹುದು. ಎಫ್ ಹತ್ರ ಇಮೇಜ್ ಫಾರ್ಮೇಶನ್ ಆಗಿದೆ. ಇಲ್ಲಂದ್ರೆ ಯಾಕಂದ್ರೆ ಅಲ್ಲಿ ಲೈಟ್ ರೇಸ್ ಗಳು ಇಂಟರ್ಸೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಸೈಜ್ ಆಫ್ ದಿ ಇಮೇಜ್. ಇಲ್ಲಿ ಇಮೇಜ್ ಸೈಜ್ ಇಲ್ಲ, ಯಾಕೆಂದ್ರೆ ಲೆಂತ್ ಇಲ್ಲ, ಬರೀ ಪಾಯಿಂಟ್ ಇಮೇಜ್ ಒಂದು ಚುಕ್ಕೆ ತರ ಇದೆ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಅದನ್ನ ಪಾಯಿಂಟ್ ಇಮೇಜ್ ಅಂತ ಕರಿತೀವಿ. ಅದಕ್ಕೆ ಡೈಮೆನ್ಷನ್ ಇಲ್ಲ, ಅದೊಂದು ಲೆಂತ್ ಇಲ್ಲ, ಬರೀ ಚುಕ್ಕೆ ತರ ಇಮೇಜ್ ಫಾರ್ಮೇಶನ್ ಆಗಿದೆ. ದೂರದಲ್ಲಿರೋ ಆಬ್ಜೆಕ್ಟ್ ಜಸ್ಟ್ ಒಂದು ಪಾಯಿಂಟ್ ತರ ಕಾಣಿಸ್ತಿದೆ ನಮ್ಗೆ. ಜಸ್ಟ್ ಒಂದು ಪಾಯಿಂಟ್, ಯಾಕಂದ್ರೆ ಲೈಟ್ ರೇಸ್ ಇಂಟರ್ಸೆಕ್ಟ್ ಆಗಿರೋದು ಇಲ್ಲಿ ಜಸ್ಟ್ ಒಂದು ಪಾಯಿಂಟ್ ತರ ಕಾಣ್ತಾ ಇದೆ. ಸೊ ಆಬ್ಜೆಕ್ಟ್ ಬಂದು ಪಾಯಿಂಟ್ ಇಮೇಜ್. ನೆಕ್ಸ್ಟ್ ನೇಚರ್ ಆಫ್ ದಿ ಇಮೇಜ್ ಏನು? ನೇಚರ್ ಆಫ್ ದಿ ಇಮೇಜ್ ಬಂದು ರಿಯಲ್ ಅಂಡ್ ಇನ್ವರ್ಟೆಡ್. ರಿಯಲ್ ಇಮೇಜ್ ಅಂದ್ರೆ ಏನು? ಈ ಇಮೇಜ್ ಇದೆಯಲ್ಲ, ಪ್ರಿನ್ಸಿಪಲ್ ಫೋಕಸ್ ಹತ್ರ ಕ್ರಿಯೇಟ್ ಆಗಿರೋ ಇಮೇಜ್ ನ ಒಂದು ಸ್ಕ್ರೀನ್ ಮೇಲೆ ತಗೊಂಡ್ಬರ್ಬೋದು. ಅಂದ್ರೆ ಆ ಜಾಗದಲ್ಲಿ ಸ್ಕ್ರೀನ್ ಇಟ್ರೆ ಆ ಸ್ಕ್ರೀನ್ ಮೇಲೆ ಇಮೇಜ್ ಬರುತ್ತೆ. ಹಾಗಾಗಿ ಅದನ್ನ ರಿಯಲ್ ಇಮೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಇತ್ತು. ಈಗ ಅದೇ ಆಬ್ಜೆಕ್ಟ್ ನ ಸ್ವಲ್ಪ ಹತ್ರ ತಗೊಂಡು ಹಂಗೆ ಹತ್ರ ತಗೊಂಡ್ಬಂದು ಎಲ್ಲಿ ಅಂದ್ರೆ ಇದು ಸೆಂಟರ್ ಆಫ್ ಕರ್ವೇಚರ್ ಅಲ್ವಾ, ಇದು ಪ್ರಿನ್ಸಿಪಲ್ ಫೋಕಸ್, ಇದು ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ನ ಒಂಚೂರು ಹಿಂದೆ ಇಟ್ಟಿದ್ದೀನಿ. ಆಗ ಇಮೇಜ್ ಹೇಗಿರುತ್ತೆ ಅಂತ ನೋಡೋಣ. ಸೇಮ್ ಆಬ್ಜೆಕ್ಟ್ ಎ ಬಿ ಇಲ್ಲಿದೆ. ನಾನೇ ಹೇಳಿದೆ ಎರಡು ಲೈಟ್ ರೇಸ್ ಗಳನ್ನ ತಗೊಂಡಿದ್ದೀನಿ, ಯಾಕಂದ್ರೆ ನಮ್ಮ ಸ್ಟಡಿನ ಈಸಿ ಮಾಡ್ಕೊಳ್ಳೋಕೋಸ್ಕರ. ಅದಕ್ಕೆ ಇದೊಂದು ಲೈಟ್ ರೇ, ಇದೊಂದು ಲೈಟ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ಈ ಲೈಟ್ ರೇ ಯಾವ ರೀತಿ ತಗೊಂಡಿದ್ದೀನಿ, ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿರೋ ಒಂದು ಲೈಟ್ ರೇ ತಗೊಂಡಿದ್ದೀನಿ. ಆ ಲೈಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿದೆ. ರಿಫ್ಲೆಕ್ಟ್ ಆದ ನಂತರ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬಂದಿದೆ. ಮುಂಚೆ ಡಿಸ್ಕಸ್ ಮಾಡಿದೀವಿ ಅದನ್ನ. ನೆಕ್ಸ್ಟ್ ಇನ್ನೊಂದು ಲೈಟ್ ರೇ ಪ್ರಿನ್ಸಿಪಲ್ ಫೋಕಸ್ ಮೂಲಕನೇ ಹೋಗಿದೆ. ಅದು ರಿಫ್ಲೆಕ್ಟ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿ ಬಂದಿದೆ. ಅಂದ್ರೆ ಇದು ಲೈಟ್ ರೇ 1 ಅಂತ ತಗೊಂಡ್ರೆ ಇದು ಲೈಟ್ ರೇ 2. ಈ 1 ಮತ್ತೆ 2 ಈ ಪಾಯಿಂಟ್ ಅಲ್ಲಿ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಅಂದ್ರೆ ಇಮೇಜ್ ಇಲ್ಲಿ ಫಾರ್ಮೇಶನ್ ಆಗಿದೆ. ಇನ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪ್ರಿನ್ಸಿಪಲ್ ಫೋಕಸ್ ಮಧ್ಯೆ ಇಮೇಜ್ ಫಾರ್ಮೇಶನ್ ಆಗಿದೆ. ಇಮೇಜ್ ಲೆಂತ್ ಇರುತ್ತಲ್ಲ, ಅದನ್ನ ನಾವು ಈ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಮೆಷರ್ ಮಾಡ್ತೀವಿ. ಇಲ್ಲಿಂದ ಲೆಂತ್ ಇಷ್ಟು, ಎ ಡ್ಯಾಶ್ ಬಿ ಡ್ಯಾಶ್. ಇಲ್ಲಿ ನೋಡಿ ಕರೆಕ್ಟ್ ಆಗಿ ನೋಡಿ, ಎ ಬಿಗೂ ಎ ಡ್ಯಾಶ್ ಗೂ ಬಿ ಡ್ಯಾಶ್ ಕಂಪೇರ್ ಮಾಡಿದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಸೈಜ್ ಚಿಕ್ಕದಾಗಿದೆ. ಸೊ ಇಮೇಜ್ ಪೊಸಿಷನ್ ಕೇಳ್ತಿದ್ರೆ ಎಲ್ಲಿದೆ, ಇಮೇಜ್ ಪೊಸಿಷನ್ ಕೇಳಿದಾಗ ನಾವು ವಿತ್ ರೆಸ್ಪೆಕ್ಟ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಹೇಳಬೇಕು. ಅಂದ್ರೆ ಇಮೇಜ್ ಎಲ್ಲಿದೆ ಅಂತ ಕೇಳಿದ್ರೆ ಬಿಟ್ವೀನ್ ಸಿ ಅಂಡ್ ಎಫ್. ಪೊಸಿಷನ್ ಬಿಟ್ವೀನ್ ಸಿ ಅಂಡ್ ಎಫ್. ನೆಕ್ಸ್ಟ್ ಸೈಜ್ ಆಫ್ ದಿ ಇಮೇಜ್. ಇಲ್ಲಿ ಸಿಕ್ಕಿರೋ ಸೈಜ್ ಆಫ್ ಇಮೇಜ್ ಅಂದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಏನಿದೆ ಅದು ಎ ಬಿ ಗಿಂತ ಸೈಜ್ ಚಿಕ್ಕದಾಗಿದೆ. ನೋಡಿ ಎ ಬಿ ಇಷ್ಟಿದೆ, ಎ ಡ್ಯಾಶ್ ಬಿ ಡ್ಯಾಶ್ ಇಷ್ಟೇ. ಹಾಗಾದ್ರೆ ಕಂಪೇರ್ ಮಾಡಿದಾಗ ಇಮೇಜ್ ಸೈಜ್ ಆಬ್ಜೆಕ್ಟ್ ಸೈಜ್ ಗಿಂತ ಚಿಕ್ಕದಾಗಿದೆ. ಹಾಗಾಗಿ ನಾವು ಇದನ್ನ ಡಿಮಿನಿಶ್ಡ್ ಇಮೇಜ್ ಅಂತ ಕರಿತೀವಿ. ಡಿಮಿನಿಶ್ಡ್ ಇಮೇಜ್. ಓಕೆ, ನೆಕ್ಸ್ಟ್ ನೇಚರ್ ಆಫ್ ಇಮೇಜ್ ಅಂತ ಕೇಳಿದ್ದಾರೆ. ನೇಚರ್ ಆಫ್ ಇಮೇಜ್ ಅಂದ್ರೆ ಏನು? ಆಬ್ಜೆಕ್ಟ್ ಇನ್ವರ್ಟೆಡ್ ಆಗಿದ್ಯಾ ಅಥವಾ ಎರೆಕ್ಟ್ ಆಗಿದ್ಯಾ, ಅದು ರಿಯಲ್ ಇಮೇಜ್ ವರ್ಚುವಲ್ ಇಮೇಜ್, ಈ ಎರಡು ಪಾಯಿಂಟ್ ನ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ ಆಬ್ಜೆಕ್ಟ್ ಇನ್ವರ್ಟೆಡ್ ಅಂತ ಹೇಳ್ತೀನಿ. ಎಂದಕ್ಕೆ ಅಂದ್ರೆ ಇಲ್ಲಿ ಮುಂಚೆ ಆಬ್ಜೆಕ್ಟ್ ಎ ಬಿ, ಬಟ್ ನೋಡಿ ಇದು ಎ, ಬಿ ಈ ಕಡೆ ಇದೆ. ಇಲ್ಲಿ ಬಂದಿರೋ ಇಮೇಜ್ ಅಲ್ಲಿ ಎ ಕೆಳಗಡೆ ಬಂದಿದೆ, ಬಿ ಮೇಲ್ಗಡೆ ಇದೆ. ಅಂದ್ರೆ ಇನ್ವರ್ಟ್ ಆಗಿದೆ. ಆಬ್ಜೆಕ್ಟ್ ಹೀಗಿದ್ದು ಅದ್ರ ಇಮೇಜ್ ಅಲ್ಲಿ ಹೀಗೆ ಬಂದಿದೆ, ಜೊತೆಗೆ ಸೈಜ್ ಚಿಕ್ಕದಾಗಿದೆ. ಸೊ ಇನ್ವರ್ಟೆಡ್. ಇನ್ವರ್ಟೆಡ್ ಇಮೇಜ್. ಅಕಸ್ಮಾತ್ ಆಬ್ಜೆಕ್ಟ್ ಹೀಗೆ ಬಂದಿದ್ರೆ, ಸೈಜ್ ಚಿಕ್ಕದಾಗಿ ಹೀಗೆ ಬಂದಿದ್ರೆ ಅದನ್ನ ಎರೆಕ್ಟ್ ಇಮೇಜ್ ಅಂತ ಕರಿತೀವಿ. ಬಟ್ ಆಬ್ಜೆಕ್ಟ್ ಹೀಗಿದೆ, ಇಮೇಜ್ ಹೀಗಿದೆ,
ಉಲ್ಟಾ ಎ ಬಿ ಹೀಗೆ ಬಂದಿದೆ, ಬಟ್ ಸೈಜ್ ಕೂಡ ಕಡಿಮೆ ಆಗಿದೆ, ಅದಕ್ಕೆ ನಾವು ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ರಿಯಲ್ ಇಮೇಜ್, ವರ್ಚುವಲ್ ಇಮೇಜ್. ಇಲ್ಲೂ ಕೂಡ ನಾವು ಸ್ಕ್ರೀನ್ ತಗೊಂಡ್ಬಂದ್ರೆ ಅದನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ಅದನ್ನ ನಾವು ಇನ್ವರ್ಟೆಡ್ ಅಂಡ್ ರಿಯಲ್ ಇಮೇಜ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಬಿಯಾಂಡ್ ಸಿ ಗೊತ್ತಾಯ್ತು. ನೆಕ್ಸ್ಟ್ ಅಟ್ ಸಿ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಇಟ್ಟಾಗ ಅದರ ಇಮೇಜ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಆಬ್ಜೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ಇಟ್ಟಾಗ ಯಾವ ರೀತಿ ಇಮೇಜ್ ಇರುತ್ತೆ ಅಂತ ನೋಡೋಣ. ಇಲ್ಲಿ ಏನು ಆಬ್ಜೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ಇಟ್ಟಿದ್ದೀನಿ, ಎರಡು ಲೈಟ್ ರೇ ತಗೊಂತಾ ಇದ್ದೀನಿ. ಒಂದು ಲೈಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರೋದು, ಇನ್ನೊಂದು ಲೈಟ್ ರೇ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗ್ತಿರೋದು. ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಬಂದಿದ್ದು ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗುತ್ತೆ. ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗಿದ್ದು ರಿಫ್ಲೆಕ್ಟ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಬರುತ್ತೆ. ಹಾಗೆ ರಿಫ್ಲೆಕ್ಟ್ ಆಗಿದೆ ಎರಡರೇ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಅಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ. ನಾವು ಇಲ್ಲಿ ಟ್ರೇಸ್ ಮಾಡ್ತಾ ಇರೋದು ಈ ಆರೋ ಟಿಪ್, ಓಕೆನಾ, ಇಲ್ಲಿಂದ ಲೈಟ್ ರೇಸ್ ಗಳನ್ನ ತಗೊಂಡಿದ್ದೀವಿ. ಹಾಗಾದ್ರೆ ಈ ಪಾಯಿಂಟ್ ಅಲ್ಲಿ ಆರೋ ಟಿಪ್ ಬರಬೇಕು, ಯಾಕಂದ್ರೆ ಇಲ್ಲಿಂದ ಲೈಟ್ ರೇ ಬಂದಿದ್ದು ರಿಫ್ಲೆಕ್ಟ್ ಆಗಿ ಇಲ್ಲಿ ಜಾಯ್ನ್ ಆಗಿದೆ. ಸೊ ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಹಾಗಾದ್ರೆ ಇಮೇಜ್ ಹೆಂಗಿರುತ್ತೆ, ಈ ಲೆಂತ್ ತಗೊಂಡಾಗ ಎ ಡ್ಯಾಶ್ ಬಿ ಡ್ಯಾಶ್ ಏನಿದೆ ಅದು ಇಮೇಜ್ ಆಗುತ್ತೆ, ಎ ಬಿ ಇರೋದು ಆಬ್ಜೆಕ್ಟ್ ಆಗುತ್ತೆ. ಈಗ ಅದರ ಪ್ರಾಪರ್ಟೀಸ್ ಮಾಡೋಣ. ಇಮೇಜ್ ಪೊಸಿಷನ್ ಅಲ್ಲಿದೆ, ಆಬ್ಜೆಕ್ಟ್ ನಾವು ಸೀನ್ ಅಲ್ಲಿ ಇಟ್ಟಿದ್ವಿ, ಇಮೇಜ್ ಕೂಡ ಅದೇ ಪಾಯಿಂಟ್ ಅಲ್ಲಿ ಇದೆ, ಸೀನ್ ಅಲ್ಲೇ ಇದೆ, ಅಂದ್ರೆ ಅಟ್ ಸಿ. ಓಕೆನಾ. ನೆಕ್ಸ್ಟ್ ಸೈಜ್ ಆಫ್ ಇಮೇಜ್ ಕರೆಕ್ಟ್ ಆಗಿ ನೋಡಿ, ಎ ಬಿ ಲೆಂತ್ ಎಷ್ಟಿದೆಯೋ ಎ ಡ್ಯಾಶ್ ಬಿ ಡ್ಯಾಶ್ ಕೂಡ ಅಷ್ಟೇ ಇದೆ, ಅಂದ್ರೆ ಸೈಜ್ ಸೇಮ್ ಆಸ್ ಆಬ್ಜೆಕ್ಟ್ ಅಂತ ಬರೀಬಹುದು. ನೆಕ್ಸ್ಟ್ ನೇಚರ್ ಆಫ್ ಇಮೇಜ್, ಇಲ್ಲೂ ಕೂಡ ಇಮೇಜ್ ಇನ್ವರ್ಟ್ ಆಗಿದೆ. ಇಲ್ಲಿ ಎ ಬಿ ಇತ್ತು ಅಂದ್ರೆ ಉಲ್ಟಾ ಇನ್ವರ್ಟೆಡ್ ಇಮೇಜ್. ಜೊತೆಗೆ ಇಮೇಜ್ ರಿಯಲ್. ನಿಮ್ಗೆ ಯಾವಾಗ ಇಮೇಜ್ ರಿಯಲ್ ಆಗುತ್ತೆ ವರ್ಚುವಲ್ ಆಗುತ್ತೆ ಅಂತ ಗೊತ್ತಾಗಬೇಕಂದ್ರೆ ಯಾವ ಇಮೇಜ್ ಮಿರರ್ ಮುಂದ್ಗಡೆ ಇದೆ, ಮಿರರ್ ಮುಂದ್ಗಡೆ ಅಲ್ವಾ ಇಮೇಜ್ ಫಾರ್ಮೇಶನ್ ಆಗಿದೆ. ಇದು ಮಿರರ್ ಅಂದ್ರೆ ಇದು ಮುಂದ್ಗಡೆ ಇಮೇಜ್ ಫಾರ್ಮೇಶನ್ ಆಗಿದೆ. ಸೊ ಇಲ್ಲಿ ನಾವು ಶೀಟ್ ತಗೊಂಡ್ಬರ್ತೀವಿ ಅಥವಾ ಯಾವ್ದಾದ್ರು ಸ್ಕ್ರೀನ್ ತಗೊಂಡ್ಬರ್ತೀವಿ ಅಂದ್ರೆ ಅದ್ರ ಮೇಲೆ ಈಸಿಯಾಗಿ ಕ್ಯಾಪ್ಚರ್ ಮಾಡಬಹುದು. ಯಾವ ಇಮೇಜ್ ಮಿರರ್ ಹಿಂದ್ಗಡೆ ಫಾರ್ಮೇಶನ್ ಆಗಿರುತ್ತೋ ಅಲ್ಲಿ ನಾವು ಕ್ಯಾಪ್ಚರ್ ಮಾಡಕ್ಕಾಗಲ್ಲ, ಅದನ್ನ ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಆಕ್ಚುಲಿ ಇಮೇಜ್ ಫಾರ್ಮೇಶನ್ ಆಗಿರಲ್ಲ, ಅದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಇಲ್ಲಿ ಮಿರರ್ ಮುಂದ್ಗಡೆ ಫಾರ್ಮೇಶನ್ ಆಗಿದೆ, ಸೊ ಅದಕ್ಕೆ ನಾವು ಇದನ್ನ ರಿಯಲ್ ಇಮೇಜ್ ಅಂತ ಕರಿತೀವಿ. ಯಾಕೆಂದ್ರೆ ಯಾವ್ದಾದ್ರು ಒಂದು ಸ್ಕ್ರೀನ್ ನ ತಗೊಂಡ್ಬಂದ್ರೆ ಈ ಪಾಯಿಂಟ್ಗೆ ಆ ಸ್ಕ್ರೀನ್ ಮೇಲೆ ಇಮೇಜ್ ಬರುತ್ತೆ, ಅದಕ್ಕೆ ಇದನ್ನ ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಈಗ ಅದೇ ಆಬ್ಜೆಕ್ಟ್ ನ ಒಂಚೂರು ಮುಂದ್ಗಡೆ ತಗೊಂಡಿದ್ದೀನಿ, ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪ್ರಿನ್ಸಿಪಲ್ ಫೋಕಸ್ ಮಧ್ಯೆ ಆಬ್ಜೆಕ್ಟ್ ನ ತಗೊಂಡಿದ್ದೀನಿ. ಈ ಪಾಯಿಂಟ್ ಸಿ ಪಾಯಿಂಟ್ ಎಫ್ ಮಧ್ಯೆ ಎಲ್ಲಿ ಬೇಕಾದ್ರೂ ಆಬ್ಜೆಕ್ಟ್ ಇಡಬಹುದು. ನಾನು ಇಲ್ಲಿ ಇಟ್ಟಿದ್ದೀನಿ. ಈಗ ಸೇಮ್ ಎರಡು ಲೈಟ್ ರೇಸ್ ತಗೊಳ್ತೀನಿ. ಒಂದು ಲೈಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಇನ್ನೊಂದು ಲೈಟ್ ರೇ ಪಾಸಿಂಗ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಬಂದಿದ್ದು ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬರುತ್ತೆ. ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗಿದ್ದು ರಿಫ್ಲೆಕ್ಟ್ ಆಗಿದ ನಂತರ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಬರುತ್ತೆ. ಈ ಎರಡೂ ರಿಫ್ಲೆಕ್ಟೆಡ್ ರೇಸ್ ಗಳು ಈ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಹಾಗಾಗಿ ಈ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಈ ಟಿಪ್ ಇಂದ ಟ್ರೇಸ್ ಮಾಡಿದೀವಿ ನಾವು, ಈ ಎರಡು ಟಿಪ್ ಇಂದ ರೇಸ್ ಗಳು ತಗೊಂಡಿರೋದ್ರಿಂದ ಈ ಎಲ್ಲಿ ಪಾಯಿಂಟ್ ಮೀಟ್ ಆಗುತ್ತೆ ಆ ಜಾಗದಲ್ಲಿ ಎ ಡ್ಯಾಶ್ ಬರಬೇಕು. ಎ ಇಂದ ಟ್ರೇಸ್ ಮಾಡಿರೋದು ಎ ಡ್ಯಾಶ್ ಗೆ ಇಲ್ಲಿ ಬಂದು ಮೀಟ್ ಆಗಬೇಕು. ಈ ಲೆಂತ್ ನಾವು ಸೈಜ್ ಆಫ್ ಇಮೇಜ್ ಅಂತ ಕರಿತೀವಿ, ಇದನ್ನ ನಾವು ಸೈಜ್ ಆಫ್ ಆಬ್ಜೆಕ್ಟ್ ಅಂತ ಕರಿತೀವಿ. ಈಗ ಅದು ಇಮೇಜ್ ಪ್ರಾಪರ್ಟೀಸ್ ನ ನೋಡೋಣ. ಇಮೇಜ್ ಪೊಸಿಷನ್, ಇಮೇಜ್ ಎಲ್ಲಿದೆ, ಇದು ಪಾಯಿಂಟ್ ಸಿ ಅಂದ್ರೆ ಪಾಯಿಂಟ್ ಸಿ ಇಂದ ಹಿಂದಕ್ಕೆ ಇಮೇಜ್ ಫಾರ್ಮೇಶನ್ ಆಗಿದೆ, ಅಂದ್ರೆ ಬಿಯಾಂಡ್ ಸಿ. ಇಮೇಜ್ ಪೊಸಿಷನ್ ಬಂದ್ಬಿಟ್ಟು ಬಿಯಾಂಡ್ ಸಿ, ಇದು ಸಿ ಅಂದ್ರೆ ಇನ್ನು ಹಿಂದಕ್ಕೆ ಬಿಯಾಂಡ್ ಸಿ ನಲ್ಲಿದೆ. ಸೈಜ್ ಆಫ್ ಇಮೇಜ್, ಆಬ್ಜೆಕ್ಟ್ಗೂ ಇಮೇಜ್ಗೂ ಕಂಪೇರ್ ಮಾಡಿ ನೋಡಿದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಎ ಬಿಗಿಂತ ದೊಡ್ಡದಾಗಿದೆ, ಅಂದ್ರೆ ಸೈಜ್ ಆಫ್ ಇಮೇಜ್ ಗಿಂತ ಸೈಜ್ ಆಫ್ ಆಬ್ಜೆಕ್ಟ್ ಗಿಂತ ಸೈಜ್ ಆಫ್ ಇಮೇಜ್ ದೊಡ್ಡದಾಗಿದೆ. ಅಂದ್ರೆ ಇಮೇಜ್ ಬಂದು ಎನ್ಲಾರ್ಜ್ಡ್ ಇಮೇಜ್. ನಾವು ಆಬ್ಜೆಕ್ಟ್ ನ ಈ ರೀತಿ ತಗೊಂಡಿದೀವಿ ಅಂದ್ರೆ ಅದು ಇಮೇಜ್ ಈ ರೀತಿ, ಅಂದ್ರೆ ಆಬ್ಜೆಕ್ಟ್ ಸೈಜ್ ಚಿಕ್ಕದಾಗಿದೆ, ಇಮೇಜ್ ಸೈಜ್ ದೊಡ್ಡದಾಗಿದೆ. ಆದ್ರೆ ಇದು ಇನ್ವರ್ಟೆಡ್ ಇಮೇಜ್ ಈ ರೀತಿ. ಇನ್ವರ್ಟೆಡ್ ಇಮೇಜ್ ಬಂದಿದೆ. ಓಕೆ, ಇನ್ವರ್ಟೆಡ್ ಇಮೇಜ್. ಈಗ ಆಬ್ಜೆಕ್ಟ್ ರಿಯಲ್ ವರ್ಚುವಲ್. ಮಿರರ್ ಮುಂದ್ಗಡೆ ಫಾರ್ಮೇಶನ್ ಆಗಿದೆ, ಇದು ಮಿರರ್, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಅದು ಮುಂದ್ಗಡೆ ಇಮೇಜ್ ಫಾರ್ಮೇಶನ್ ಆಗಿದೆ. ಈಗ ಸ್ಕ್ರೀನ್ ತಗೊಂಡ್ಬರ್ತೀನಿ ಅಂದ್ರೆ ಅದ್ರ ಮೇಲೆ ಕ್ಯಾಪ್ಚರ್ ಮಾಡಬಹುದು. ಸೊ ಅದು ಇಮೇಜ್ ಬಂದ್ಬಿಟ್ಟು ರಿಯಲ್ ಇಮೇಜ್.
ಈಗ ಆಬ್ಜೆಕ್ಟ್ ನ ಇನ್ನೂ ಸ್ವಲ್ಪ ಮುಂದೆ ತಗೊಂಡೋಗಿ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಇಟ್ಟಾಗ ಅದರ ಇಮೇಜ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. 2 ಲೈಟ್ ರೇ ತಗೋತಾ ಇದೀನಿ. ಒಂದು ಲೈಟ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಅದು ರಿಫ್ಲೆಕ್ಟ್ ಆಗಿ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬಂದಿದೆ. ಇನ್ನೊಂದು ಆಬ್ಲಿಕ್ ಇನ್ಸಿಡೆನ್ಸ್ ತಗೋತಾ ಇದೀನಿ, ಅದು ಪೋಲ್ ಹತ್ರ ಇನ್ಸಿಡೆಂಟ್ ಆಗಿದೆ. ಲಾ ಆಫ್ ರಿಫ್ಲೆಕ್ಷನ್ ಯೂಸ್ ಮಾಡಿಕೊಂಡು ಇದನ್ನು ಕೂಡ ಟ್ರೇಸ್ ಮಾಡಿದ್ದೀನಿ ರಿಫ್ಲೆಕ್ಟೆಡ್ ರೇ. ಈ ಎರಡೂ ರಿಫ್ಲೆಕ್ಟೆಡ್ ರೇಸ್ಗಳು ಮೀಟ್ ಆಗ್ತಾ ಇಲ್ಲ, ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಅದೇನ್ ಮೀಟ್ ಆಗುತ್ತೆ ಅಟ್ ಇನ್ಫಿನಿಟಿ. ನಾವು ಅಷ್ಟೇ ಯಾವ್ದಾದ್ರು ಎರಡು ಪ್ಯಾರಲಲ್ ಲೈನ್ಸ್ ಗಳು ಎಲ್ಲಿ ಮೀಟ್ ಆಗುತ್ತೆ ಅಂತ ಹೇಳಿದ್ರೆ ಅಟ್ ಇನ್ಫಿನಿಟಿ ಅಂತ ಹೇಳ್ತೀವಿ. ಯಾಕಂದ್ರೆ ಪ್ಯಾರಲಲ್ ರೇಸ್ ಗಳು ಹೋಗ್ತಾನೆ ಇರುತ್ತೆ, ಓಕೆನಾ. ಅದು ಮೀಟ್ ಆಗಲ್ಲ, ಬಟ್ ಮೀಟ್ ಆಗುತ್ತೆ ಎಲ್ಲಿ ಅಂತ ಹೇಳಿದ್ರೆ ಅಟ್ ಇನ್ಫಿನಿಟಿ ಅಂತ ಹೇಳ್ತೀವಿ. ಹಾಗೇನೆ ಅಟ್ ಇನ್ಫಿನಿಟಿ, ಮೀಟ್ ಅಟ್ ಇನ್ಫಿನಿಟಿ. ಓಕೆ, ಇಮೇಜ್ ಪೊಸಿಷನ್ ಏನು? ಇನ್ಫಿನಿಟಿ. ಮೀಟ್ ಆಗೋದು ಎಷ್ಟೋ ದೂರದಲ್ಲಿ ಮೀಟ್ ಆಗುತ್ತೆ, ಅದು ಇನ್ಫಿನಿಟಿ ಅಂತ ಹೇಳ್ತೀವಿ. ಸೈಜ್ ಆಫ್ ದಿ ಇಮೇಜ್. ಓಕೆ, ಇಮೇಜ್ ಯಾವ ರೀತಿ ನಾವು ಸೈಜ್ ಹೇಳ್ತೀವಿ ಅಂದ್ರೆ, ಈ ಎಲ್ಲಾದ್ರೂ ಒಂದ್ ಕಡೆ ಪಾಯಿಂಟ್ ಇಲ್ಲಿ ಮೀಟ್ ಆಯ್ತು ಅಂದ್ರೆ ಇಲ್ಲಿಂದ ಲೆಂತ್ ತಗೊಳ್ತೀವಲ್ವಾ, ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಈ ಲೆಂತ್ ತಗೊಂಡು ಸೈಜ್ ಆಫ್ ಇಮೇಜ್ ಅಂತ ಹೇಳ್ತೀವಿ. ಈ ಲೈಟ್ ರೇಸ್ ಗಳು ಹಿಂಗೆ ಹೋಗ್ತಾ ಇತ್ತು ಅಂದ್ರೆ ಅದು ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಅಷ್ಟೇ ಡೌನ್ ಹೋಗ್ತಾ ಇರುತ್ತೆ, ಕೆಳಗಡೆ ಹೋಗ್ತಾನೆ ಇರುತ್ತೆ. ಹಿಂಗ್ ಹೋಗ್ತಾ ಇತ್ತು ಅಂದ್ರೆ ನೋಡಿ, ಪ್ರಿನ್ಸಿಪಲ್ ಆಕ್ಸಿಸ್ ಇಂದ 2 ಲೈಟ್ ರೇಸ್ ಗಳು ಹಿಂಗ್ ಬರ್ತಾ ಇದೆ ಪ್ಯಾರಲಲ್, ಹಿಂಗ್ ಹೋಗ್ತಾ ಇರ್ತದೆ ಇನ್ಫಿನಿಟಿ ವರ್ಗು. ಅಂದ್ರೆ ಈ ಲೆಂತ್ ಇದೆಯಲ್ಲ, ಡಿಸ್ಟೆನ್ಸ್, ಅದು ಕೀಪ್ ಆನ್ ಇನ್ಕ್ರೀಸಿಂಗ್ ಅಲ್ವಾ, ಇಂದ ಕಡಿಮೆ ಇದೆ, ಹಿಂಗ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಟ್ ಇನ್ಫಿನಿಟಿ ಎಲ್ಲ ಒಂದ್ ಕಡೆ ಮೀಟ್ ಆಯ್ತು ಅಂದಾಗ ಇದು ಇನ್ಕ್ರೀಸ್ ಆಗ್ತಾ ಇದ್ದು ಸೈಜ್ ಎಷ್ಟಿರುತ್ತೆ ಇಮೇಜ್ದು? ತುಂಬಾ ಜಾಸ್ತಿ ಇರುತ್ತೆ. ಆಬ್ಜೆಕ್ಟ್ ಸೈಜ್ ಇಷ್ಟು ಅಂದ್ರೆ ಇಮೇಜ್ ಸೈಜ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇಮೇಜ್ ಸೈಜ್ ಕೇಳಿದಾಗ ಹೈಲಿ ಎನ್ಲಾರ್ಜ್ಡ್ ಅಂತ ಹೇಳ್ಬೇಕು. ಯಾಕೆಂದ್ರೆ ಅಟ್ ಇನ್ಫಿನಿಟಿ ಮೀಟ್ ಆದಾಗ ಅದ್ರ ಲೆಂತ್ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ನೋಡಿದಾಗ ತುಂಬಾ ದೊಡ್ಡದಾಗಿರುತ್ತೆ. ಸೊ ಅದಕ್ಕೆ ಹೈಲಿ enlarged. Okay. Next, nature of image. Image ಮಿರರ್ ಮುಂದೆನೆಲ್ಲ ಫಾರ್ಮೇಶನ್ ಆಗ್ತಿರೋದು, ಅಟ್ ಇನ್ಫಿನಿಟಿ ಫಾರ್ಮೇಶನ್ ಆಗಲಿ, ಬಟ್ ಅದು ಮಿರರ್ ಮುಂದೆನೆ ಫಾರ್ಮೇಶನ್ ಆಗ್ತಿರೋದ್ರಿಂದ ಅದು ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಇಲ್ಲಿ ಟಿಪ್ಪು ಎ ಇಂದ ನಾವು ರೈಟ್ ನ ಟ್ರೇಸ್ ಮಾಡ್ತಾ ಇದ್ದೇವೆ, ರಿಫ್ಲೆಕ್ಟ್ ಆಗಿ ಮೀಟ್ ಆಯ್ತು ಅಂದ್ರೆ ಅದು ಪಾಯಿಂಟ್ ಎ ಈ ಕಡೆ ಬರುತ್ತೆ, ಬಾಟಮ್ ಪಾರ್ಟ್ ಇಲ್ಲಿ ಬರುತ್ತೆ, ಬಿ ಡ್ಯಾಶ್ ಎ ಡ್ಯಾಶ್ ಅಟ್ ಇನ್ಫಿನಿಟಿ. ನಾನು ಇಲ್ಲೇ ಬರೀತಾ ಇದ್ದೀನಿ ಅಟ್ ಇನ್ಫಿನಿಟಿ. ಸೊ ಇದು ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ. ನೆಕ್ಸ್ಟ್, ಈಗ ಆಬ್ಜೆಕ್ಟ್ ನ ಇನ್ನೂ ಸ್ವಲ್ಪ ಮುಂದೆ ತಗೊಂಡು ಹೋಗ್ತೀನಿ. ಪ್ರಿನ್ಸಿಪಲ್ ಫೋಕಸ್ ಮತ್ತೆ ಪೋಲ್ ಮಧ್ಯೆ ಆಬ್ಜೆಕ್ಟ್ ಇಟ್ಟಾಗ ಇಮೇಜ್ ಯಾವ ರೀತಿ ಇರುತ್ತೆ ಅಂತ 2 ರೇಸ್ ಗಳನ್ನ ತಗೊಳ್ತೀನಿ. ಒಂದು ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಅದು ರಿಫ್ಲೆಕ್ಟ್ ಆಗಿ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬರುತ್ತೆ. ಇನ್ನೊಂದು ಆಬ್ಲಿಕ್ ಇನ್ಸಿಡೆನ್ಸ್ ಅಟ್ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಹತ್ರ ಇನ್ಸಿಡೆಂಟ್ ಆದಾಗ ಆ ರಿಫ್ಲೆಕ್ಟೆಡ್ ರೇನ ನಾವು ಲಾ ಆಫ್ ರಿಫ್ಲೆಕ್ಷನ್ ನ ಯೂಸ್ ಮಾಡಿಕೊಂಡು ಟ್ರೇಸ್ ಮಾಡ್ತೀವಿ. ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಈ 2 ರೇಸ್ಗಳು ಅಂದ್ರೆ 2 ರಿಫ್ಲೆಕ್ಟೆಡ್ ರೇಸ್ ಗಳನ್ನ ನೋಡಿ, ಇವೆರಡು ಡೈವರ್ಜಿಂಗ್ ರೇಸ್. ಸೊ ಈ 2 ಡೈವರ್ಜಿಂಗ್ ರೇಸ್ಗಳು ಇಲ್ಲಿ ಇಂಟರ್ಸೆಕ್ಟ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಯಾವುದೇ 2 ರೇಸ್ಗಳು ಇಂಟರ್ಸೆಕ್ಟ್ ಆಗ್ತಿಲ್ಲ ಅಂದಾಗ ರಿವರ್ಸ್ ಟ್ರೇಸ್ ಮಾಡ್ತೀವಿ. ರಿವರ್ಸ್ ಟ್ರೇಸ್ ಮಾಡಿ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಆ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ ಅಂತ ಹೇಳ್ತೀವಿ. ಏನಕ್ಕೆ ನಾವು ರಿವರ್ಸ್ ಟ್ರೇಸ್ ಮಾಡ್ತೀವಿ ಅನ್ನೋದಕ್ಕೊಂದು ಆನ್ಸರ್ ಕೊಡ್ತೀವಿ ನೋಡಿ. ಇಲ್ಲಿ ನಿಂತ್ಕೊಂಡು ಯಾರಾದ್ರೂ ನೋಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ರಿಫ್ಲೆಕ್ಟೆಡ್ ರೇಸ್ ಗಳನ್ನ, ಇಲ್ಲಿ ಬರ್ತಿರೋ ರಿಫ್ಲೆಕ್ಟೆಡ್ ರೇಸ್ ನ ಯಾರು ನೋಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಈ ರಿಫ್ಲೆಕ್ಟೆಡ್ ರೇಸ್ ಗಳು ಈ ಒಂದು ಪೊಸಿಷನ್, ಇದು ಪಾಯಿಂಟ್ ಓ ಅಂತ ನಾನು ಕರೆದಿದ್ರಲ್ಲ, ಈ ಪಾಯಿಂಟ್ ಓ ಇರೋ ಇಮೇಜ್ ಇಂದಲೇ ಈ ರೀತಿ ರಿಫ್ಲೆಕ್ಟೆಡ್ ರೇಸ್ ಬರ್ತಾ ಇದೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಇದನ್ನ ರಿವರ್ಸ್ ಟ್ರೇಸ್ ಮಾಡಿ ಆ ಪೊಸಿಷನ್ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ ಅಂತ ಹೇಳ್ತೀನಿ. ಇದು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನಾನು ಮುಂಚೆ ಒಂದು ಆಕ್ಟಿವಿಟಿ ಹೇಳಿದ್ದೆ. ಆಕ್ಟಿವಿಟಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅದು. ಇಲ್ಲಿ ಪರ್ಸನ್ ಎ ಇರ್ತಾನೆ, ಪರ್ಸನ್ ಬಿ ಇವರಿಬ್ರು ಮಧ್ಯೆ ಒಂದು ಗೋಡೆ ಇದೆ. ಪರ್ಸನ್ ಎ ಇರೋದು ಪರ್ಸನ್ ಬಿ ಗೊತ್ತಿಲ್ಲ, ಪರ್ಸನ್ ಬಿ ಇರೋದು ಪರ್ಸನ್ ಎ ಗೊತ್ತಿಲ್ಲ. ಒಟ್ನಲ್ಲಿ ಒಬ್ರಿಗೊಬ್ರು ಗೊತ್ತಿಲ್ಲ ಅವರು ಇರೋದು ಅಲ್ಲಿ. ಇದು ದೊಡ್ಡ ಗೋಡೆ, ಅಡ್ಡ ಗೋಡೆ. ಮತ್ತೆ ಈ ಎದುರುಗಡೆ ಒಂದು ವಾಲ್ ಇರುತ್ತೆ. ಇದು ಮಿರರ್, ವಾಲ್ ಮಧ್ಯದಲ್ಲಿರೋ ಮಿರರ್. ಈ ಪರ್ಸನ್ ಎಗೆ ಇದು ಮಿರರ್ ಅಂತ ಗೊತ್ತಿರೋದಿಲ್ಲ, ಇಲ್ಲಿ ಮಿರರ್ ಇದೆ ಅಂತ ಅವನಿಗೆ ಗೊತ್ತಿರೋದಿಲ್ಲ ಪರ್ಸನ್ ಎಗೆ. ಯಾವಾಗ ಈ ಪರ್ಸನ್ ಬಿ ಈ ಡೈರೆಕ್ಷನ್ ಮೂವ್ಮೆಂಟ್ ಆಗ್ತಾ ಬರ್ತಾನಲ್ಲ, ಹಿಂಗ್ ಮೂವ್ ಆಗ್ತಾ ಬರ್ತಾನೆ, ಪರ್ಸನ್ ಬಿ ಹಿಂಗ್ ಮೂವ್ ಆಗ್ತಾನೆ. ಮೂವ್ ಆದಾಗ ಏನಾಗುತ್ತೆ, ಇವನ್ ಪರ್ಸನ್ ಬಿ ದ ಇಮೇಜ್ ಹಿಂಗ್ ಬರುತ್ತಲ್ಲ, ಇವನ್ ಮೂವ್ ಆಗ್ತಿದ್ದಂಗೆ
ಈ ಮಿರರ್ ಇಂದ ಪರ್ಸನ್ ಬಿ ಇಮೇಜ್ ಈ ಕಡೆ ಮೂವ್ ಆಗ್ತಾ ಬರುತ್ತೆ. ಪರ್ಸನ್ ಬಿ ಮೂವ್ ಆದಷ್ಟು ಈ ಇಮೇಜ್ ಈ ಮಿರರ್ ಇಂದ ಈ ಕಡೆ ಮೂವ್ ಆಗ್ತಾ ಬರುತ್ತೆ. ಮೊದಲೇ ಇವನಿಗೆ ಇದು ಮಿರರ್ ಅಂತ ಗೊತ್ತಿರೋದಿಲ್ಲ. ಅವಾಗ ಏನ್ ಅನ್ಸುತ್ತೆ, ಯಾವ್ದೋ ಒಬ್ಬ ವ್ಯಕ್ತಿ ಈ ಕಡೆಯಿಂದ ಹಿಂಗ್ ಬರ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಬೇಕಾದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಅವ್ನಿಗೆ ಇವನಿರೋದು ಗೊತ್ತಿಲ್ಲ. ಈತ ಹಿಂಗ್ ಮೂವ್ ಆಗಿದ ತಕ್ಷಣ ಈ ಮಿರರ್ ಅಲ್ಲಿರೋ ಇವನ್ ಇಮೇಜ್ ಈ ಡೈರೆಕ್ಷನ್ ಮೂವ್ ಆಗಕ್ ಬರುತ್ತೆ. ಅವಾಗ ಏನ್ ಅನ್ಸುತ್ತೆ, ಯಾರೋ ಈ ಕಡೆಯಿಂದನೇ ಇಲ್ಲಿ ಬರ್ತಾ ಇದ್ದಾರೆ ಅಂತ ಅವನಿಗೆ ಅನ್ಸುತ್ತೆ. ಅದೇ ಕಂಡೀಷನ್ ಎಲ್ಲ ಅಪ್ಲೈ ಮಾಡ್ತಾ ಇದೀವಿ. ಇಲ್ಲೂ ಅಷ್ಟೇ, ಲೈಟ್ ರೇಸ್ ಗಳು ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಹಿಂಗ್ ಬರ್ತಾ ಇದೆ. ಆಬ್ಜೆಕ್ಟ್ ಇಲ್ಲಿದೆ, ಲೈಟ್ ರೇಸ್ ರಿಫ್ಲೆಕ್ಟ್ ಆಗಿ ಹಿಂಗ್ ಬರ್ತಾ ಇದೆ. ಆದ್ರೆ ಇವ್ರಿಗೆ ಇಲ್ಲಿ ಆಬ್ಜೆಕ್ಟ್ ಇರೋದು ಗೊತ್ತಿಲ್ಲ. ಅವ್ರಿಗೇನ್ ಅನ್ಸುತ್ತೆ, ಇಮೇಜ್ ಈ ಒಂದು ಪೊಸಿಷನ್ ಇಂದಾನೆ ಹೀಗೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಓಕೆ, ನಾನು ಎಂತಕ್ಕೆ ರಿವರ್ಸ್ ಟ್ರೇಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇಷ್ಟೊಂದು ಹೇಳಿದೀನಿ. ನೆಕ್ಸ್ಟ್, ಇಮೇಜ್ ಪೊಸಿಷನ್ ಇದೆ ಬಿಹೈಂಡ್ ದಿ ಮಿರರ್. ಇದು ಮಿರರ್ ಅಲ್ವಾ, ಮಿರರ್ ಹಿಂದ್ಗಡೆ ತಾನೆ ಇಮೇಜ್ ಫಾರ್ಮೇಶನ್ ಆಗಿರೋದು. ಸೊ ಇಮೇಜ್ ಪೊಸಿಷನ್ ಇದು ಬಿಹೈಂಡ್ ದಿ ಮಿರರ್. ನೆಕ್ಸ್ಟ್, ಸೈಜ್ ಆಫ್ ದಿ ಇಮೇಜ್ ಎನ್ಲಾರ್ಜ್. ಇಮೇಜ್ ಸೈಜ್ ಎಷ್ಟಿದೆ, ಎ ಬಿ, ಎ ಡ್ಯಾಶ್ ಬಿ ಡ್ಯಾಶ್ ಎಷ್ಟಿದೆ, ದೊಡ್ಡದಿದೆ. ಸೊ ಎನ್ಲಾರ್ಜ್ಡ್ ಇಮೇಜ್. ನೆಕ್ಸ್ಟ್, ನೇಚರ್ ಆಫ್ ದಿ ಇಮೇಜ್. ಇಲ್ಲಿ ನೋಡಿ, ಇಮೇಜು ಎರೆಕ್ಟ್ ಇದೆಯಾ, ಇನ್ವರ್ಟೆಡ್ ಇದೆಯಾ. ಎ ಬಿ ಹೀಗಿದೆ ಅಂದ್ರೆ, ಎ ಬಿ ಇಷ್ಟು ಸೈಜ್ ಲೆಂತ್ ಎ ಬಿ ಹೀಗಿದೆ ಅಂದ್ರೆ, ಎ ಡ್ಯಾಶ್ ಬಿ ಡ್ಯಾಶ್ ಇದೆ, ಮತ್ ಡೈರೆಕ್ಷನ್ ಹಂಗೆ ಇದೆ. ಎ ಬಿ ಇದೆ, ಎ ಮೇಲ್ಗಡೆ ಇದೆ, ಬಿ ಕೆಳಗಡೆ ಇದೆ. ಇಲ್ಲೂ ಅಷ್ಟೇ, ಎ ಡ್ಯಾಶ್ ಮೇಲ್ಗಡೆ ಇದೆ, ಬಿ ಡ್ಯಾಶ್ ಕೆಳಗಡೆ ಇದೆ, ಬಟ್ ಲೆಂತ್ ಬೇರೆ ಆಗಿದೆ. ಸೊ ಎರೆಕ್ಟ್ ಇಮೇಜ್ ಇದೆ. ಅಂಡ್ ಈಗ ಈ ಇಮೇಜ್ ರಿಯಲ್ ವರ್ಚುವಲ್, ಇದನ್ನ ನಾವು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಏನಕ್ಕೆ ಅಂದ್ರೆ, ಮಿರರ್ ಹಿಂದ್ಗಡೆ ನಾವು ಸ್ಕ್ರೀನ್ ಮೂವ್ ಮಾಡಿ ಅದ್ರ ಇಮೇಜ್ ತಗೊಳಕ್ ಆಗಲ್ಲ. ಬಟ್ ಆಕ್ಚುಲಿ ಹೆಂಗೆ ಅಂದ್ರೆ, ಅದು ಮಿರರ್ ಒಳಗಡೆ ಇಮೇಜ್ ಫಾರ್ಮೇಶನ್ ಆಗಿರೋ ತರ ಕಾಣಿಸಿರುತ್ತೆ. ನಾವು ಅದನ್ನ ಮಿರರ್ ಹಿಂದೆ ಅಂತ ಹೇಳ್ತೀವಿ. ಮಿರರ್ ಹಿಂದ್ಗಡೆ ನಾವು ಸ್ಕ್ರೀನ್ ತಗೊಂಡೋಗಿ ಅದನ್ನ ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅದು ವರ್ಚುವಲ್ ಇಮೇಜ್, ಅದು ಫಾಲ್ಸ್ ಇಮೇಜ್ ಅಂತ ಕರಿತೀವಿ. ಸೊ ಮಿರರ್ ಹಿಂದ್ಗಡೆ ಫಾರ್ಮೇಶನ್ ಆಗೋ ಇಮೇಜ್ಗಳನ್ನ ನಾವು ವರ್ಚುವಲ್ ಅಂತ ಕರಿತೀವಿ. ವರ್ಚುವಲ್ ಇಮೇಜ್ ಅಂದ್ರೆ ಆಬ್ಜೆಕ್ಟ್ ನ ಪ್ರಿನ್ಸಿಪಲ್ ಫೋಕಸ್ ಮತ್ತೆ ಪೋಲ್ ಮಧ್ಯೆ ಇಟ್ಟಾಗ ಇಮೇಜ್ ಪೊಸಿಷನ್ ಎಲ್ಲಿ ಬರುತ್ತೆ ಅಂದ್ರೆ, ಬಿಹೈಂಡ್ ದಿ ಮಿರರ್ ಇರುತ್ತೆ. ಅದ್ರ ಸೈಜ್ ಏನಾಗಿರುತ್ತೆ, ಆಬ್ಜೆಕ್ಟ್ ಇಂದ ದೊಡ್ಡದಾಗಿರುತ್ತೆ, ಎನ್ಲಾರ್ಜ್ಡ್ ಆಗಿರುತ್ತೆ. ನೇಚರ್ ಏನು, ಎ ಬಿ ಆಗಿದೆ, ಅದೇ ತರನೇ ಎ ಡ್ಯಾಶ್ ಬಿ ಡ್ಯಾಶ್ ಇದೆ ಪೊಸಿಷನ್, ಬಟ್ ಸೈಜ್ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ವರ್ಚುವಲ್ ಇಮೇಜ್ ಬಿಹೈಂಡ್ ದಿ ಮಿರರ್ ಫಾರ್ಮೇಶನ್ ಆಗೋದ್ರಿಂದ ಅದನ್ನ ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಅದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಈಗ ಕಾನ್ಕೇವ್ ಮಿರರ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಯೂಸ್ಡ್ ಇನ್ ಟಾರ್ಚರ್ಸ್, ಸರ್ಚ್ ಲೈಟ್ಸ್ ಅಂಡ್ ವೆಹಿಕಲ್ ಹೆಡ್ ಲೈಟ್ಸ್ ಟು ಗೆಟ್ ಪವರ್ಫುಲ್ ಪ್ಯಾರಲ್ ಬೀಮ್ಸ್. ಇದನ್ನ ಟಾರ್ಚರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಹೆಂಗಂದ್ರೆ, ಇದು ಟಾರ್ಚ್ ಅಂತ ಅನ್ಕೊಂಡ್ರೆ ಈ ಬಲ್ಬ್ ಇರುತ್ತಾ, ಈ ಬಲ್ಬ್ ಯಾವಾಗಲೂ ಒಂದೇ ಸ್ಟ್ರೈಟ್ ಅಲ್ಲಿ ಏನಾದ್ರು ಲೈಟ್ ಎಮಿಟ್ ಮಾಡಲ್ಲ, ಈ ರೀತಿ ಎಲ್ಲ ಬರುತ್ತಲ್ಲ. ಇದ್ರೊಳಗಡೆ ಕಾನ್ಕೇವ್ ಮಿರರ್ ಏನ್ ಮಾಡ್ತಾರೆ ಅಂದ್ರೆ, ಹೀಗೆ ಬಂದಿದ್ದ ಲೈಟ್ ನ ರಿಫ್ಲೆಕ್ಟ್ ಮಾಡಿ ಕಳ್ಸುತ್ತೆ. ಹೀಗೆ ಲೈಟ್ ಯಾವುದೇ ಡೈರೆಕ್ಷನ್ ಬರಲಿ ಅದನ್ನ ಒಳಗಡೆ ರಿಫ್ಲೆಕ್ಟ್ ಮಾಡಿ, ಇದು ಟಾರ್ಚ್ ಅಂದ್ರೆ ಈ ಬಲ್ಬ್ ಹೀಗೆ ಬಂದಿದ್ದ ಲೈಟ್ ನ ಹಿಂಗೆ ರಿಫ್ಲೆಕ್ಟ್ ಮಾಡುತ್ತೆ. ಹಿಂಗೆ ಅಂದ್ರೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ನ ತಗೊಳ್ಳೋದಕ್ಕೆ ಈ ಕಾನ್ಕೇವ್ ಮಿರರ್ ನ ಟಾರ್ಚಸ್, ಸರ್ಚ್ ಲೈಟ್ ಮತ್ತೆ ವೆಹಿಕಲ್ ಹೆಡ್ ಲೈಟ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಶೇವಿಂಗ್ ಮಿರರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕೆ ಅಂದ್ರೆ ಇಮೇಜ್ ಸೈಜ್ ದೊಡ್ಡದಾಗಿ ಬರಲಿ ಅಂತ. ನೆಕ್ಸ್ಟ್, ಡೆಂಟಿಸ್ಟ್ ಗಳು ಕೂಡ ಅದೇ ರೀಸನ್ ಯೂಸ್ ಮಾಡ್ತಾರೆ. ಲಾರ್ಜ್ ಕಾನ್ಕೇವ್ ಮಿರರ್ಸ್ ಆರ್ ಯೂಸ್ ಟು ಕಾನ್ಸಂಟ್ರೇಟ್ ಸನ್ಲೈಟ್ ಟು ಪ್ರೊಡ್ಯೂಸ್ ಹೀಟ್ ಇನ್ ಸೋಲಾರ್ ಫರ್ನೆಸ್. ದೊಡ್ಡ ಕಾನ್ಕೇವ್ ಮಿರರ್ ನ ಯೂಸ್ ಮಾಡ್ತೀವಿ. ಮುಂಚೆನೇ ಹೇಳಿದೆ, ಕಾನ್ಕೇವ್ ಮಿರರ್ ಅಂದ್ರೆ ಕಾನ್ವರ್ಜಿಂಗ್ ಮಿರರ್. ಎಲ್ಲಾ ಲೈಟ್ ರೇಸ್ ಗಳನ್ನ ಒಂದು ಪಾಯಿಂಟ್ ಗೆ ಕಾನ್ವರ್ಜ್ ಮಾಡುತ್ತೆ. ಸನ್ಲೈಟ್ ಅಂದ್ರೆ ಫಾರ್ಮ್ ಆಫ್ ಎನರ್ಜಿ. ಹಾಗಾಗಿ ಏನ್ ಮಾಡ್ತಾರೆ, ಸನ್ಲೈಟ್ ನ ಒಂದು ಪಾಯಿಂಟ್ ಗೆ ಕಾನ್ವರ್ಟ್ ಮಾಡಿದಾಗ ಎಲ್ಲಾ ಎನರ್ಜಿ ಒಂದೇ ಪಾಯಿಂಟ್ ಗೆ ಕಾನ್ಸಂಟ್ರೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಾನ್ಕೇವ್ ಮಿರರ್ ನ ಯೂಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಸನ್ಲೈಟ್ ನ ಒಂದು ಪಾಯಿಂಟ್ ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸನ್ಲೈಟ್ ಅಂದ್ರೆ ಫಾರ್ಮ್ ಆಫ್ ಎನರ್ಜಿ. ಸೊ ಒಂದು ಪಾಯಿಂಟ್ ಗೆ ಎನರ್ಜಿನ ಕಾನ್ಸಂಟ್ರೇಟ್ ಮಾಡಕ್ಕೆ ಈ ಕಾನ್ಕೇವ್ ಮಿರರ್ಸ್ ಗಳು ತುಂಬಾ ಯೂಸ್ಫುಲ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಆಲ್ ಅಂತ ಕೊಡೋದನ್ನ ಮರಿಬೇಡಿ. ಯಾಕೆಂದ್ರೆ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅವರ ನೋಟಿಫಿಕೇಶನ್ ಮಿಸ್ ಮಾಡ್ಕೋಬೇಡಿ. ಯಾವುದೇ ರೀತಿಯ ಒಪಿನಿಯನ್ ಆಗಲಿ ಅಥವಾ ಸಜೆಷನ್ಗಳಾಗಲಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.